ಈ ವಾರದಲ್ಲಿ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದ್ರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭ ರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭ ರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆ ಬುದ್ಧಿ ಬರೋದ್ರಿಂದ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹ ರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು, ಆಸ್ಟೆಂಟು, ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶರಾಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು, ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶರಾಗ್ತಾರೆ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ, ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶರಾಗ್ತಾರೆ. ಆದರೆ ಕೋಟ್ಯಾಧೀಶರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಆ ಥರ ನೋಡ್ಕೊಳ್ಳಿ. ವೃಶ್ಚಿಕ ರಾಶಿಯವ್ರಿಗೆ ತುಂಬ ಪವರ್ಫುಲ್ ಆಗಿರುವಂಥ ಗ್ರಹಗಳೆಲ್ಲವೂ ಕೂಡ ನಿಮ್ಮ ರಾಶಿಲಿದ್ದಾನೆ. ಗುರು ದೃಷ್ಟಿ ಕೂಡ ತುಂಬ ರಾಜಯೋಗನ ಕೊಡುತ್ತೆ. ಆದರೆ ತುಂಬ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾರೆ. ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ. ಯಾಕಂದರೆ 3 ಗ್ರಹ ಕೂಡ ಇದ್ದಾರೆ ನಿಮ್ಮ ಲೈಫಲ್ಲಿ. ಏನಾಗುತ್ತೆ ಅಂದರೆ ಸೂರ್ಯ ಗ್ರಹ, ಬುಧ ಗ್ರಹ ಮತ್ತು ಬುಧನೂ ಕೂಡ ವ್ಯಯಸ್ಥಾನದಿಂದ ಕೂಡ ಅದು ತುಲಾ ರಾಶಿ ಬಂದಂಗೆ ಇರುತ್ತೆ. ಯಾಕಂದರೆ ತುಲಾ ರಾಶಿ ಅಧಿಪತಿ ಶುಕ್ರನೂ ಕೂಡ ನಿಮ್ಮ ವೃಶ್ಚಿಕ ರಾಶಿ ಬಂದಿದ್ದಾನೆ. ಸೂರ್ಯನೂ ಕೂಡ ಇದ್ದಾನೆ, ಕುಜಗ್ರಹ ಇದ್ದಾನೆ. ಇಲ್ಲೇನಾಗುತ್ತೆ, ಬಹಳ ವೈಬ್ರೇಷನ್, ಸಕಲ ಸಂಪತ್ತು, ಐಶ್ವರ್ಯನ ಕೊಡ್ತಾನೆ. ಯಾಕಂದರೆ ಶುಕ್ರ ಗ್ರಹ ಭಾಳ ವಿಶೇಷ. 12ನೇನು 6ನೇನು ಇಬ್ಬರೂ ಸೇರಿ ರಾಶಿಗೆ ಬರ್ತಾನೆ. ಅದು ತುಂಬ ಬೆನಿಫಿಟ್ ಆಗುತ್ತೆ. ಅದು ಸಪ್ತಮಾಧಿಪತಿನೂ ಕೂಡ ರಾಶಿಲಿರ್ತಾನೆ. ದಶಮ ಸ್ಥಾನಾಧಿಪತಿ ಸೂರ್ಯನೂ ಕೂಡ ರಾಶಿಲಿದ್ದಾನೆ. ರಾಹು 4ನೇ ಮನೆಯಲ್ಲಿ, 10ನೇ ಮನೇಲಿ ಕೇತು ಗ್ರಹ ಭಾಳ ವಿಶೇಷ. 10ನೇ ಮನೇಲಿ ಕೇತು, 5ನೇ ಮನೆಯಲ್ಲಿ ಶನಿ ಗ್ರಹ ಇದ್ದರೂ ಕೂಡ ಗುರು ಹುಚ್ಚಿನಾಗಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಭಾಳ ವಿಶೇಷವಾಗಿ ಧನಸ್ಥಾನಾಧಿಪತಿ ನಿಮ್ಮ ರಾಶಿನ ನೋಡಿದಾಗ ತುಂಬ ಪಾಸಿಟಿವ್ ಆಗುತ್ತೆ. 2ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದರೆ ವಿಪರೀತ ರಾಜಯೋಗ. 9ನೇ ಮನೆ ಅಧಿಪತಿಯಾಗಿ ರಾಶಿ ನೋಡೋದು ಇನ್ನೂ ರಾಜಯೋಗ. ನಿಮ್ಮ ಲೈಫಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಕಂಡು ಕೇಳಿರುವಷ್ಟು ತುಂಬ ಯೋಗ ಇದೆ ಈ ವಾರದಲ್ಲಿ. ನಿಮಗೆ ತುಂಬ ಪಾಸಿಟಿವ್ ಇದೆ. ನೀವು ಒಂದೇ ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ತುಂಬ ಒಂದು ನೆಮ್ಮದಿ ಬರುವಂಥ ಒಂದು ಕಲ್ಲನ್ನು ಯೂಸ್ ಮಾಡಿ, ಸ್ಟೋನನ್ನು ಕೊಡ್ತೀನಿ. ಅದು ನಿಮ್ಮ ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ, ತುಂಬ ಪಾಸಿಟಿವ್ ಆಗುತ್ತೆ. ನಿಮಗೆ ಅತಿ ಹೆಚ್ಚು ಪಾಸಿಟಿವ್ ಬರೋಂಥ ಸ್ಟೋನ್ಗಳನ್ನ ನಾವು ಕೊಡ್ತೀವಿ. ಅದನ್ನು ನಮ್ಮಲ್ಲಿ ವಾಸ್ತು ಕಿಟ್ಟನ್ನು ನಮ್ಮಲ್ಲಿರುವಂಥದ್ದನ್ನು ಬಳಸಿ, ವಾಸ್ತು ಕಿಟ್ಟು ಎಷ್ಟು ಬಳಸ್ತೀರೋ ಅಷ್ಟು ನಿಮ್ಮ ಲಕ್ಕನ್ನು ತಂದು ಕೊಡುತ್ತೆ. ವಾಸ್ತು ಕಿಟ್ಟಲ್ಲಿ ನಿಮಗೆ ಭಾಳ ಬೆನಿಫಿಟನ್ನು ನೀವು ಕಾಣ್ತೀರಾ. ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ನ ಕೊಡುತ್ತೆ. ವಾಸ್ತು ಕಿಟ್ಟಲ್ಲಿ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯನ ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಭಾಳ ಸಕ್ಸಸ್ಸನ್ನು ಕೊಡುತ್ತೆ. ವಾಸ್ತು ಕಿಟ್ಟನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಭಾಳ ಲಕ್ ಬರುತ್ತೆ. ಗುರುಗ್ರಹದ ಸ್ಟೋನನ್ನು ಯೂಸ್ ಮಾಡಿ, ಬುಧಗ್ರಹ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಕನಕಪುಷರಾಗ, ಪಚ್ಚೆ ಇದಲ್ದಲೇ ಬೇರೆ ಸ್ಟೋನ್ಗಳನ್ನ ಕೊಡ್ತೀನಿ. ನಿಮ್ಮ ಬೆಡ್ರೂಮಲ್ಲಿ ಯೂಸ್ ಮಾಡಿ, ನಿಮ್ಮ ಮಾಲಲ್ಲಿ ಯೂಸ್ ಮಾಡಿ, ಮನೇಲಿ ಯೂಸ್ ಮಾಡಿ. ತುಂಬ ಪಾಸಿಟಿವ್ನ ಕಾಣ್ತೀರಾ. ವೃಶ್ಚಿಕ ರಾಶಿಯವರಿಗೆ
ಈ ವಾರದಲ್ಲಿ ಬಂಪರ್ ಮಳೆ ಯೋಗದ ಮೇಲೆ ಯೋಗ ಕೊಡ್ತಾಯಿದೆ. ಮತ್ತು ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ, ಮತ್ತು ಲವ್ ಸಕ್ಸಸ್ ಆಗುತ್ತೆ. ಲವ್ನ ತುಂಬ ಜನಕ್ಕೆ ಮದುವೆ ಆಗದಿದ್ದರೆ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ವಾರದಲ್ಲಿ ಲವ್ ಕಚ್ಕೊಳುತ್ತೆ. ಯಾರಿಗೆ ಮದುವೆ ಆಗ್ತಿಲ್ಲ ಸುಮ್ಮನೆ ನೀವೇ ಲವ್ ಮಾಡಿ, ನೀವು ಇಷ್ಟ ನನಗೆ ತುಂಬ ಅಂಥೇಳಿ ನೋಡಿ, ಬೇಗ ಸಿಕ್ಕಿ ಒಳ್ಳೆ ಸಂಬಂಧ, ಒಳ್ಳೆ ವ್ಯಕ್ತಿನ ನೋಡಿ. ಹುಡುಗಿ ಆಗಿದ್ರೆ ಒಳ್ಳೆ ಹುಡುಗನಿಗೆ ಆ ಮಾತು ಹೇಳಿ, ಹುಡುಗ ಆಗಿರೋ ಹುಡುಗಿಗೆ ಹೇಳಿ, ನಿಮ್ಮ ಲೈಫಲ್ಲಿ ತುಂಬ ನೆಮ್ಮದಿ ಸಿಗುತ್ತೆ. ಅದ್ಭುತವಾದ ಸಕಲ ಸಂಪತ್ತೇಶ್ವರನ ಕೊಡುತ್ತಾನೆ. ಎಷ್ಟು ಗುರುಗ್ರಹ ನಿಮಗೆ ಮದುವೆ ಮಾಡಿಸ್ತಾನೆ ಈ ವಾರದಲ್ಲಿ, ಬರೆದಿಟ್ಟು ಕೇಳಿ. ಮದುವೆ ಆಗುತ್ತಿಲ್ಲೋ ಗೊತ್ತಿಲ್ಲ, ಸುಮ್ಮನೆನಾದ್ರು ಒಂದು ಕಿಸ್ ಹೊಡಿತಾರೆ 100%. ಯಾಕಂದರೆ ಒಂದು ಲವ್ ಮಾಡಿದ ತಕ್ಷಣ ಹಗ್ ಮಾಡೋದು, ಕಿಸ್ ಮಾಡೋದು ಎಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ, ತುಲಾ ರಾಶಿ, ವೃಷಭ ರಾಶಿಯವ್ರಿಗೆ ಜಾಸ್ತಿ. ಆದರೆ ವೃಷಭ ರಾಶಿಯವರಿಗೆ ಒಂಥರ ಡಿಸ್ಟರ್ಬು, ವೃಶ್ಚಿಕ ರಾಶಿಯವ್ರಿಗೆ ಯೋಗ ಅಂತ ಹೇಳುತ್ತೆ. ಯೋಗವನ್ನು ಪಡ್ಕೊಂಡಾಗ ನಿಮಗೆ ಭೋಗವನ್ನು ಸಿಗುತ್ತೆ 100%. ವೃಶ್ಚಿಕ ರಾಶಿಯವರಿಗೆ ಪ್ರೀತ ರಾಜಯೋಗನ ಕೊಡ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಫಾರಿನ್ನು, ದುಬೈ, ಮಲೇಷ್ಯಾ, ಸಿಂಗಾಪುರ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ವೃಶ್ಚಿಕ ರಾಶಿಯವರಿಗೆ ರಾಹು ಸುಖ ಸ್ಥಾನದಲ್ಲಿದ್ದಾನೆ, ನಿಮಗೆ ಟ್ರಿಪ್ ಮಾಡ್ತಾನೆ. ಮತ್ತು ಶುಕ್ರ ಗ್ರಹನೂ ಇದ್ದಾನೆ 100%. ವಿದೇಶದಲ್ಲಿ ಪ್ರಯಾಣವನ್ನು ವೃಶ್ಚಿಕ ರಾಶಿಯವರಿಗೆ ಕೊಡ್ತಾನೆ. ಶುಕ್ರ ಗ್ರಹನೂ ಬುಧ ಗ್ರಹನೂ ಒಟ್ಟಿಗೆ ಇದ್ದಾರೆ. ಈ ಪ್ರೀತ ರಾಜಯೋಗನ ಕೊಡ್ತಾನೆ. ದುಬೈ, ಮಲೇಷ್ಯಾ, ಸಿಂಗಾಪುರ್ ಯಾವ ಊರಿಗೆ ಬೇಕಾದ್ರೂ ಹೋಗ್ಬೋದು. ನಿಮಗೆ ತುಂಬ ಪಾಸಿಟಿವ್. ಒಂಟೆ ನೋಡ್ರೆ ಅದೃಷ್ಟ ಬರುತ್ತೆ ವೃಶ್ಚಿಕ ರಾಶಿಯವರಿಗೆ.